ಜೆಡಿಎಸ್ ಪಕ್ಷದ ವತಿಯಿಂದ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ನಡೆದ ಪ್ರತಿಭಟನೆಯನ್ನು ಚನ್ನಬಸಪ್ಪ ವೃತ್ತದಿಂದ ಕಾಲ್ನಡಿಗೆಯಲ್ಲಿ ನಗಾರಿ ತಮಟೆಗಳ ಮೂಲಕ ಹೊರಟು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ತಹಶೀಲ್ದಾರ್ ಮಂಜುನಾಥ್ ರವರಿಗೆ ಮನವಿ ಪತ್ರವನ್ನು ನೀಡಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಯುವ ಜೆಡಿಎಸ್ ಉಪಾಧ್ಯಕ್ಷ ಚಿನ್ನಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ ನಾಗರಾಜು, ತಾಲೂಕು ಮಹಿಳಾ ಅಧ್ಯಕ್ಷೆ ಶೋಭಾ, ಮಾಜಿ ತಾಲೂಕು ಅಧ್ಯಕ್ಷ ಸಿದ್ದಮರಿಗೌಡ, ಮುಖಂಡ ನಲ್ಲಹಳ್ಳಿ ಶಿವಕುಮಾರ್, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು, ಮರಳವಾಡಿ ಉಮಾಶಂಕರ್, ಪಂಚಲಿಂಗೇಗೌಡ, ತಿಮ್ಮೇಗೌಡ, ಮುಖಂಡ ಬಿ.ಟಿ. ನಾಗರಾಜು, ಕುರುಪೇಟೆ ಲೋಕೇಶ್, ಕಿಟ್ಟಿ ಸಿದ್ದು, ನಾಗರಾಜ್, ಗಣೇಶ್, ಅರಳಾಳು ರಾಜೇಂದ್ರ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಮುಂದೆ ಮಾತಾಡಿ ಸರ್, ಬ್ಯಾಗ್ ತೋರಿಸ್ಬಿಡಿ ದಯವಿಟ್ಟು. ಈ ದಿವಸ ನಡೀತಾ ಇರುವಂತಹ ಪ್ರತಿಭಟನೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಏನು ಈ ದಿವಸ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂದ್ರೆ, ಮೂಡ ಹಗರಣದಲ್ಲಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ಶ್ರೀಮತಿಯವರು 14 ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಡ್ತೀನಿ ಅಂತ ಹೇಳಕ್ಕೆ ಒಪ್ಕೊಂಡಿರುವುದರಿಂದ, ಅವರು ಮಾಡಿದ ತಪ್ಪನ್ನು ಒಪ್ಕೊಂಡಿರೋದ್ರಿಂದ ಅವರು ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕೊಡಬೇಕು ಎಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದಂತ, ಯಾವುದೋ ರಾಜ್ಯದಿಂದ ಬಂದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿ ಸುಮಾರು 25 ಕೋಟಿಗೂ ಅಧಿಕ ಮನೆಯನ್ನ ಕಟ್ಟಿಕೊಂಡು ರಾಜಕಾಲುವೆಯಲ್ಲಿ ಜೀವನವನ್ನು ನಡೆಸುತ್ತಿರುವಂತ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅವರನ್ನ ಈ ರಾಜ್ಯ ಸರ್ಕಾರ ಇಲ್ಲ ರಾಜ್ಯಪಾಲರು ದಯಮಾಡಿ ಕೂಡಲೇ ಅವ್ರನ್ನ ಆ ಕೆಲಸದಿಂದ ಉಚ್ಚಾಟನೆ ಮಾಡಬೇಕು, ಇಲ್ಲಾಂದ್ರೆ ಅವ್ರನ್ನ ಗಡಿಪಾರು ಮಾಡಬೇಕು. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಬಡವರ ಬಂದು ಈ ರಾಜ್ಯದ ಬಹಳಷ್ಟು ಬಡವರ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತ ಈ ಕೇಂದ್ರ ಸಚಿವರಾದ ಕುಮಾರಣ್ಣನವರ ಬಗ್ಗೆ ಒಂದು ಪ್ರಾಣಿಯನ್ನು ಹೋಲಿಸುವ ರೀತಿಯಲ್ಲಿ ಮಾತನಾಡಿರುವಂತ ಚಂದ್ರಶೇಖರ್ ಅವರ ವಿರುದ್ಧ ಇವತ್ತು ತಾಲೂಕು ಜೆಡಿಎಸ್ ಘಟಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ನಮ್ಮ ತಾಲೂಕು ಅಧ್ಯಕ್ಷರಾದಂತ ನಾಗರಾಜರವರ ಒಂದು ನೇತೃತ್ವದಲ್ಲಿ ಕಲ್ಪನಾ ತಾಲೂಕಿನ ಎಲ್ಲ ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳು ಈ ಏನು ಸೇರಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಪ್ರತಿಭಟನೆಗೆ ಅರ್ಜಿಯನ್ನ ಕೊಡೋದ್ರ ಮುಖೇನ ಏನೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ, ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಏನು ಅಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ರಾಜ್ಯವನ್ನ ಮುನ್ನಡೆಸಬೇಕಾದ್ರೆ ನೀವೇನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕತ್ತೆಯನ್ನ ಕಾಯ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರ ಪರವಾಗಿ ನಾವು ಕೇಳಬೇಕಾಗ್ತದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಒಬ್ಬ IPS ಅಧಿಕಾರಿ ಒಂದು ಪ್ರೆಸ್ ನೋಟ್ ಅನ್ನ ಮಾಡಿ ಒಂದು ಅಸಂಬದ್ಧ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು? ಒಬ್ಬ ಕೇಂದ್ರ ಸಚಿವರಿಗೆ ಅಸಂಬದ್ಧ ಹೇಳಿಕೆಯನ್ನ ಮಾತನ್ನ ಆಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಧಿಕಾರಿ ಕೂಡಲೇ ರಾಜೀನಾಮೆಯನ್ನ ಕೊಡ್ಬೇಕಾಗ್ತದೆ. ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ
ಅಧಿಕಾರಿ ಮೇಲೆ ಸೂಕ್ತ ಕ್ರಮವನ್ನ ತಕೊಂಡು ಅವರೇನು ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಅವ್ರ ಆಯ್ಕೆ ಆಗಿರ್ತಕ್ಕಂಥ ಅಧಿಕಾರ ಏನು ಅಲ್ಲ ಮಾಡಬೇಕಾಗಿತ್ತು, ಇಲ್ಲಿನ ಕಾಂಗ್ರೆಸ್ ಕೈಗೊಂಬೆ ಆಗಿ ಇಲ್ಲಿ ಅಧಿಕಾರವನ್ನ ಮಾಡಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಕ್ರಮ ವಹಿಸಲಿಲ್ಲ ಅಂದ್ರೆ ನಮ್ಮ ಮನವಿ ರಾಜ್ಯಪಾಲರ ಮುಖೇನ ಕೇಂದ್ರ ಸರ್ಕಾರಕ್ಕೂ ಕೊಡ್ತೀವಿ. ಏನು ಕುಮಾರಣ್ಣವ್ರ ಮೇಲೆ ಮಾತಾಡಿರ್ತಕ್ಕಂಥ ಮಾತಿಗೆ ಅವರು ಕ್ಷಮಾಪಣೆಯನ್ನ ಕೇಳಬೇಕಾಗ್ತದೆ. ಸ್ನೇಹಿತರೆ, ಇವತ್ತಿನ ಮೂಢ ಹಗರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪತ್ನಿ ಏನ ಸೈಟ್ ಅನ್ನ ಸರ್ಕಾರಕ್ಕೆ ವಾಪಸ್ ತಗೊಳ್ಳಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ತಮ್ಮ ತಪ್ಪಿನ ಅರಿವಾಗಿದೆ, ನಾ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಇಡೀ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅವರು ಏನು ಮೂಡಕ್ಕೆ ವಾಪಸ್ ತಗೊಳ್ಳಿ ಅಂತ ಪತ್ರವನ್ನ ಬರೆದಿದ್ದಾರೆ. ಆಧಾರದಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದು ಕೂಡಲೇ ಅವ್ರ ನೈತಿಕತೆಯಿಂದ, ಅವ್ರ ನಿಜವಾಗ್ಲೂ ನೈತಿಕತೆ ಏನಾದ್ರು ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕಾರ ಮಾಡಬೇಕಾಗ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ತನಿಖೆ ನಿಲ್ಬಾರ್ದು ಅನ್ನೋದು ಈ ಮಾತನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನಿವತ್ತು ಚಂದ್ರಶೇಖರ್ ಅವರು IPS ಅಧಿಕಾರಿಯಾಗಿ ಒಂದು ಕೇಂದ್ರ ಮಂತ್ರಿಗೆ ಲಘುವಾಗಿ ಮಾತಾಡೋದು, ಅಸಂಬದ್ಧ ಹೇಳಿಕೆಯನ್ನ ಕೊಡೋದು, ಯಾವ ಕಾನೂನು ರೀತಿಯಲ್ಲಿ ನಿಮಗೆ ಅಧಿಕಾರವನ್ನ ಕೊಟ್ಟವರು? ಕಾನೂನು ಏನ್ ಹೇಳ್ತದೆ? ಒಬ್ಬ ಅಧಿಕಾರಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ, ಪ್ರೆಸ್ ನೋಟ್ ಮಾಡಬೇಕಾದ್ರೆ, ಅಧಿಕಾರ ಚಲಾವಣೆ ಮಾಡಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ನಿಂದಿಸಬೇಕಾದ್ರೆ ಕಾನೂನು ಏನ್ ಹೇಳ್ತದೆ ಅನ್ನೋದು ಕಾನೂನಿಗೆ ಗೌರವ ಕೊಡಲಿಲ್ಲ ಅಂದ್ಮೇಲೆ ನೀವು ADGP ಆಗಿ ಮುಂದುವರಿಕೆ ಅನಾಗತ್ತಿದ್ದೀರಿ ಅನ್ನೋ ಮಾತನ್ನ ಕನಕಪುರ ತಾಲೂಕಿನಿಂದ JDS ಘಟಕ ಖಂಡಿಸ್ತದೆ, ಮತ್ತೆ ಅದನ್ನ ವಿರೋಧ ಮಾಡ್ತದೆ. ಕೂಡಲೇ ಆ ವ್ಯಕ್ತಿಯನ್ನ ಏನು ನಮ್ಮ ಕರ್ನಾಟಕ ರಾಜ್ಯದಿಂದ ಉಚ್ಚಾಟನೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವರು ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗ್ಬೇಕಾಗ್ತದೆ. ಮೊದಲನೇದಾಗಿ ಅಸಂಬದ್ಧ ಹೇಳಿಕೆಗೆ ಅವ್ರನ್ನ ಉಚ್ಚಾಟನೆಯನ್ನ ಮಾಡಬೇಕಾಗ್ತದೆ. ಸ್ನೇಹಿತರೆ, ಯಾಕೆಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಗಳನ್ನ ಅವರ ಕೈಗೊಂಬೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದೀವಿ, ಒಂದು ಕೋರ್ಟಿಂದ FIR ಹಾಕಿ ಅಂತ ಹೇಳ್ಬೇಕಾದ್ರೆ 48 ಗಂಟೆಗಳ ಕಾಲ ವಿಳಂಬ ಆಗೈತೆ. ಇದು ಯಾವ ಚಿತಾವಣೆಯಿಂದ ಆಗಿದೆ, ಯಾರ ಚಿತಾವಣೆಯಿಂದ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನ್ಯಾಯಸಮ್ಮತವಾಗಿ ಈ ತನಿಖೆ ಆಗ್ಬೇಕಂತ ಹೇಳಿದ್ರೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಮತ್ತೆ ಮೂಢ ಹಗರಣದಲ್ಲಿ ಅವರು ರಾಜೀನಾಮೆಯನ್ನ ಕೊಟ್ಟು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಕ್ಕೆ ಸಹಕಾರ ಮಾಡ್ಬೇಕಂತ ಕೇಳ್ಕೊಂಡು ಈ ADGPಯನ್ನ ಕೂಡಲೇ ರಾಜ್ಯ ಸರ್ಕಾರ ವಜಾಗೊಳಿಸಬೇಕು. ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದಕ್ಕೆ ತಕ್ಕಂತ ಕಾನೂನು ರೀತಿಯಲ್ಲಿ ಮಾಡೇ ಮಾಡ್ತಾರೆ. ಈ ಒಂದು ಮಾತನ್ನ ನಾವು ಹೇಳ್ತಾ ಇದೀವಿ. ಕಾನೂನು ಎಲ್ಲರಿಗೂ ಒಂದೇ, ಈ ದೇಶದ ADGPಗೂ ಒಂದೇ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಒಂದೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಒಂದೇ ಈ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಆ ADGPಯನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು. ಅವರು ಕುಮಾರಸ್ವಾಮಿ ಅವ್ರನ್ನ ಕ್ಷಮೆ ಕೇಳಬೇಕು, ಈ ರಾಜ್ಯದ ಜನತೆ ಮುಂದೆ ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನ ಹೇಳ್ತಾ ಕೂಡಲೇ ಅವರು ಈ ಕ್ರಮವನ್ನು ವಹಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ JDS ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಅರ್ಜಿ ರಾಜ್ಯಪಾಲರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು. ಈ ಕೂಡಲೇ ತಾಲೂಕು ಆಫೀಸಿಂದ ನಮ್ಗೆ ಒಂದು ಇನ್ಸೂರೆನ್ಸ್ ಮಾಡಿಕೊಟ್ಟು ಆ ಕಳಿಸಿರ್ತಕ್ಕಂಥ ನಂಬರ್ ಕೊಡ್ಬೇಕು. ಅದನ್ನ ನಾವು ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಹೇಳಿ ನಮ್ಮ ರಾಜ್ಯ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ನಮ್ಮ ರಾಜ್ಯ ಪಕ್ಷದ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ದೇವೇಗೌಡರು ನೇತೃತ್ವದಲ್ಲಿ ಮುಂದಿನ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ಗೊಂದೆರಡು ಮಾತಾಡೋ ಬಿ ನಾಗರಾಜ್ ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ADP ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆಗೆ ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ನಮ್ಮ ಮುಖಂಡರುಗಳು ನಿಮ್ಗಾಗಲೇ ತಿಳಿಸಿ ಮಾತಾಡುತ್ತಾರೆ. ADP ಚಂದ್ರಶೇಖರ್ ಅವರು ಒಬ್ಬ ಸೆಂಟ್ರಲ್ ಮಂತ್ರಿ ಅಂತವ್ರಿಗೆ ಈ ರೀತಿ ಒಬ್ಬ ಅಧಿಕಾರಿಯಾಗಿ ಮಾತಾಡಿರುವುದು ಖಂಡನೀಯ. ಆದರೆ ಕಾಂಗ್ರೆಸ್ ಸರ್ಕಾರ
ಇವತ್ತು ಈ ಎಡಿಜಿ ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿರುವಂತ ಮಾತಿಗೆ ಖುಷಿಯಾಗಿರ್ಬೋದು. ಆದ್ರೆ ಇದೇ ಅಧಿಕಾರಿ ಕಾಂಗ್ರೆಸ್ ಮಂತ್ರಿಗಳಿಗೆ ಯಾವತ್ತು ತಿರುಗಿಬಿಡ್ತಾರೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅರಿವಿರಬೇಕು. ಯಾರೇ ಆಗಲಿ ರಾಜಕಾರಣದಲ್ಲಿ ಒಂದು ಮಟ್ಟಕ್ಕೆ ಬೆಳೆದು ನಮ್ಮ ನಾಯಕರಾದಂತ ಕುಮಾರಣ್ಣವರು ಕರ್ನಾಟಕ ರಾಜ್ಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರಾಗಿರುವಂತ ಇಂಥ ಮಂತ್ರಿಗೆ ಈ ಚಂದ್ರಶೇಖರ್ ಈ ರೀತಿ ಹೇಳ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ವರ್ಗದ ಜನಕ್ಕೆ ಯಾವ ರೀತಿಯು ನಡ್ಕೋಬಹುದು, ಮುಂದೆ ಯಾವ ಅಧಿಕಾರಿಗಳು ಈ ರೀತಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಕ್ರಮ ವಹಿಸಬೇಕು, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗ ನಾವೆಲ್ಲ ಇಲ್ಲಿ ಸೇರಿ ತಾಲೂಕು ಆಫೀಸ್ ದಂಡಾಧಿಕಾರಿಗಳಿಗೆ ನಮ್ಮ ಅರ್ಜಿ ಕೊಟ್ಟು ರಾಜ್ಯಪಾಲ ಮುಖಾಂತರ ರಾಷ್ಟ್ರಪತಿಗೆ ತರುವಂತದ್ದು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಸಸ್ಪೆಂಡ್ ಮಾಡಿದಂತ ಕಾಲದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಈ ಸ್ಟ್ರೈಕ್ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ತಾಲೂಕಿನ ಅಧ್ಯಕ್ಷರಾದಂತ ಬಿ ನಾಗರಾಜನವರು ಈ ಸ್ಟ್ರೈಕ್ ನ ಅಧ್ಯಕ್ಷತೆಯನ್ನು ವಹಿಸಿ ನಮ್ನೆಲ್ಲ ಇಲ್ಲಿ ಕರ್ಕೊಂಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಮೊದಲನೇದಾಗಿ ಸಿದ್ದರಾಮಯ್ಯನವರ ಸರ್ಕಾರ ಹಗರಣದ ಆಗರವೇ ಆಗಿದೆ. ಬೆಳಿಗ್ಗೆ ಎದ್ರೆ ಆ ಮಂತ್ರಿ ಹಗರಣ ಈ ಮಂತ್ರಿ ಹಗರಣ ಅಂತ ಮಂತ್ರಿಗಳ ಹಗರಣಗಳೇ ಆಯ್ತೆ ಹೊರತು ಅಭಿವೃದ್ಧಿ ಎಂದೂ ಆಗ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿದ್ದನ್ನ ಸಹಿಸಲಾರದಂತ ಕಾಂಗ್ರೆಸ್ ಸರ್ಕಾರದ ಹಲವು ಮಂತ್ರಿಗಳ ಹುನ್ನಾರದಿಂದ ಈ ತರ ಒಬ್ಬ ಎಡಿಜಿಪಿ ಚಂದ್ರಶೇಖರ್ ಅವರು ನಮ್ಮ ಕುಮಾರಣ್ಣವ್ರ ಬಗ್ಗೆ ಮಾತಾಡೋ ಲೆವೆಲ್ಗಾಯ್ತು. ಅದಕ್ಕೆ ಪುಮ್ಮ ಕೊಟ್ಟಿರೋರು ಕಾಂಗ್ರೆಸ್ ಸರ್ಕಾರದವ್ರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವರು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಿದ್ದೆ ಮೋಸದಿಂದ ಬಂದ್ಮೇಲೆ ಅವರು ಸರ್ಕಾರ ನಡೆಸಬೇಕು ಅಂದ್ರೆ ಮೋಸನೆ ಮಾಡ್ಬೇಕಲ್ವಾ? ಬರೇ ಜನಗಳಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ತೋರಿಸಿ ಒಂದು ಗ್ಯಾರಂಟಿ ಯೋಜನೆ ಅದು ಮಹಿಳೆಯರು ಅವರು ಬೆಳಿಗ್ಗೆ ಹತ್ರ ಬೈಯೋದನ್ನೇ ಆ ಮಟ್ಟದಾಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನ ತೋರಿಸಿದ್ರು, ಅದರಲ್ಲಿ ಒಂದೊಂದು ಮಾತ್ರ ಮಾಡಿ ಇನ್ನು 4 ಬರುವಂತ ಹಣವನ್ನ ಈ ಮಂತ್ರಿಗಳೇ ಲೂಟಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ರೆ ಮಂತ್ರಿಗಳು ಆ ಲೂಟಿ ಈ ಲೂಟಿ ಇಲ್ಲ ಅಲ್ಲ ಸ್ವಾಮಿ, ಮುಖ್ಯಮಂತ್ರಿ ಆದಂತವ್ರು ನೀವು ಜನಸಾಮಾನ್ಯರಿಗೆ ಅನ್ಯಾಯ ಸಂವಿಧಾನದಲ್ಲಿ, ಮತ್ತೆ ಜನರಿಂದ ಆಯ್ಕೆ ಆದವ್ರಿಗೆ ಅನ್ಯಾಯ ಇದೆಯಾ ಸಂವಿಧಾನದಲ್ಲಿ? ಇದೆಯಾ ಆ ತರ ಬರ್ದಿದ್ಯಾ? ನಾನು ಹೇಳ್ತೀನಿ, ನಾನು ಕಲ್ಪನೆ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಎಲ್ಲ ವಾಪಸ್ ಕೊಡ್ತೀನಿ ಸ್ವಾಮಿ, ನನ್ ಬಿಟ್ಬಿಡಿ ಅಂತ ಹೇಳ್ತೀನಿ. ಬಿಟ್ಬಿಡ್ತೀರಾ? ನಾನು ಕೊಲೆಗಾರ ಆಗ್ತೀನಿ, ಕೊಲೆಗಾತಿ ಆಗ್ತೀನಿ, ಕೊಲೆ ಮಾಡ್ತಾರೆ, ಬಿಟ್ಬಿಡ್ತೀರಾ ನೀವು? ನಾನೇ ಕೊಲೆ ಮಾಡಿದ್ದೀನಿ ಎಂದು ಬಿಟ್ಬಿಡ್ತೀರಾ? ಮೊದಲು ನೀವು ಸರ್ಕಾರದಲ್ಲಿ ಏನನ್ನ ಅನುದಾನ ತಂದಿದ್ದೀರಿ ಅದನ್ನ ಹೇಳಿ ಫಸ್ಟ್. ಬೆಳಿಗ್ಗೆ ಎದ್ರೆ ಯಾವತ್ತೂ ನೀವು ಈ ಸರ್ಕಾರದವರು ರಾಜ್ಯನ ಮುಂದುವರಿಸುವಂತ ಕೆಲಸ ಯಾವುದನ್ನು ಮಾಡಿಲ್ಲ. ಬರೇ ನಿಮ್ಮ ಗೆದ್ದ ಮೇಲೆ ಬರೇ ನಿಮ್ಮ ಅಕೌಂಟ್ಗಳು ನಿಮ್ಮ ಮಾಡಿಗಳು ತುಂಬ್ಕೊಳ್ಳೋದೇ, ಹಣ ತುಂಬ್ಕೊಳ್ಳೋದ್ರಲ್ಲೇ ನೀವು ಕಾಲಗಳನ್ನ ಕಳೀತಾ ಇದ್ದೀರಾ. ಜನಸಾಮಾನ್ಯರಿಗೆ ಯಾವುದೇ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿಲ್ಲ. ಪ್ರತಿಯೊಂದು ಬೆಲೆಗಳ ರೇಟ್ಗಳನ್ನ ಹೆಚ್ಚಿಸಿ ಇವೆಲ್ಲ ಮಾಡಿದ್ರೆ, ಮತ್ತೆ ಎಡಿಜಿಪಿಗೆ ಒಬ್ಬ ಎಡಿಜಿಪಿ ಈ ರೀತಿ ಒಬ್ಬ ಉನ್ನತ ಸ್ಥಾನದಲ್ಲಿರೋರ್ನ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕುಮ್ಮಕ್ ಕೊಟ್ಟಿರುವಂತವ್ರು ನೀವೇ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಇಲ್ಲಾಂದ್ರೆ ಯಾರೇ ಎಡಿಜಿಪಿ ಆಮೇಲೆ ಮೊದಲು ಲೆಟ್ರು ಕೊಡುವಾಗ ಈಗ ಎಷ್ಟೊಂದು ಜನ ಹಗರಣ ಇದೆ ನಿಮ್ಮ ಹತ್ರ. ಆ ಹಗರಣದಲ್ಲಿ ಸರಿ ಸ್ವಾಮಿ ಇವತ್ತೇ ನೀವು ನಿಮ್ಮ ಪೇಪರ್ ಅಲ್ಲಿ ನೋಟಿಸ್ ಕೊಟ್ಟಿದ್ದೀರಲ್ಲ, ಅದೇ ತರ ನೋಟಿಸ್ ಅಲ್ಲಿ ಕುಮಾರಣ್ಣನ ಹೆಸರು ತೆಗೆದು ನಿಮ್ಮ ಹತ್ರ ಯಾವ ಹಗರಣದವ್ರು ಇದ್ದಾರೆ ಮಂತ್ರಿಗಳು, ಆ ಮಂತ್ರಿಗಳ ಹೆಸರೆಲ್ಲ ಸೇರಿಸಿ ನೋಡೋಣ. ಯಾಕಂತಿದ್ರೆ ಸೇರಿಸಿ ಎಡಿಜಿಪಿ ಅವರ ನೀವು ನಿಮ್ಗೆ ಅದಾಗಲಿಲ್ಲ, ಕುಮಾರಣ್ಣ ಮಾತ್ರ ನಿಮ್ ಕಣ್ಣಿಗೆ ಕಂಡ್ರಲ್ಲ. ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಎಡಿಜಿಪಿ ಅವರು ಹೇಳಿರೋದು ತಪ್ಪು ಅಂತ ರಾಜ್ಯದ ಜನನ ಕ್ಷಮೆ ಕೇಳಬೇಕು, ಮತ್ತೆ ಅವ್ರನ್ನ ಗಡಿಪಾರು ಮಾಡ್ಬೇಕು ಅಂತ ನಮ್ಮ ಕನಕಪುರ ಜೆಡಿಎಸ್ ಪಕ್ಷದ ಜನಗಳ ಮುಖಾಂತರ ಎಲ್ಲರಿಗೂ ನಿಮ್ಗೆ ಎಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ವಾದಿ. ಅಭಿನಂದನೆಗಳ ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ನಗರಸಭಾ ಸದಸ್ಯ ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಇರ್ಬೋದು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಇರ್ಬೋದು, ಎಲ್ಲ
ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಕಾರ್ಯಕರ್ತರು ಇವತ್ತು ಬಂದು ಏನೊಂದು ಕುಮಾರಸ್ವಾಮಿ ಅವರ ಅವರಾಗಿ ಮಾತಾಡಿರುವಂತ IPS ಆಫೀಸರ್ ವಿರುದ್ಧವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ನಮ್ಮ ಮುಖಂಡರು ಬಂದು ಎಲ್ಲ ಒತ್ತಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮುಖಂಡರಿಗೆ ನಾಯಕರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ದಿನ ಏನಪ್ಪ ಅಂದ್ರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ನಾಯಕರು, ಕೇಂದ್ರ ಮಂತ್ರಿಗಳ ಕುಮಾರಣ್ಣವರ ಬಗ್ಗೆ ಕೇವಲವಾಗಿ ಒಬ್ಬ IPS ಆಫೀಸರು ಏನು ಕುಮಾರಣ್ಣ ಕಾಲಿನ ಕೆಳಗೆ ಕೆಲಸ ಮಾಡಿರುವಂತವನು ಇವತ್ತು ಕುಮಾರಣ್ಣನವರಿಗೆ ಹಗುರವಾಗಿ ಮಾತಾಡಿದ್ದಾನೆ. ಯಾಕಪ್ಪ ಅಂದ್ರೆ ಅದು ಪ್ರಚೋದನೆ ಕೊಡ್ತಾ ಇರೋದು ಕಾಂಗ್ರೆಸ್ನವರು. ನೀನು ಮಾತಾಡೋ ನಾವಿದ್ದೀವಿ, ಯಾರು ಏನು ಮಾಡಕ್ಕಾಗಲ್ಲ ಅಂತ ಕಾಂಗ್ರೆಸ್ ಪ್ರಚೋದನೆ ಕೊಡ್ತಾವೆ. ಅವರಿಗೆ ನಾವು ಧಿಕ್ಕಾರವನ್ನ ಇವತ್ತು ಕೂಗಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಧಿಕ್ಕಾರವನ್ನ ಕೂಗಿದ್ದೀವಿ ಅಂತ ಹೇಳ್ತಾ ಇವತ್ತು ಕುಮಾರಸ್ವಾಮಿಗೆ ಹಗುರವಾಗಿ ಮಾತಾಡಿದ್ದೆ ADGP ಒಬ್ಬ ಕೋಟಂಟಿನ ಮಗ, ಏಟ್ಪಾಟಿನ ಮಗ ಅಂತ ಇವತ್ತು ನಾವು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ಒಬ್ಬ ಅಧಿಕಾರಿ ಕಳ್ಳ, ಒಬ್ಬ ಅಧಿಕಾರಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಅಂದ್ರೆ ಅವನು ಯಾವ ಲೆಕ್ಕಕ್ಕಿದ್ದಾನೆ? ಒಬ್ಬ ಕಾಂಗ್ರೆಸ್ಗೆ ಒಬ್ಬ ನಾಯಿ ತರ ಇವತ್ತು ಕುಂಡಿಸ್ಕೊಂಡಿದ್ದಾರೆ. ಇವತ್ತು ಮಾತಾಡ್ಬೇಕಾರೆ ಅವ್ರಿಗೆ ಅಷ್ಟೀಗ ಬರ್ಬೇಕಾದ್ರೆ ಕಾಂಗ್ರೆಸ್ ಅಧಿಕಾರ ಇದೆ, ನೀವು ಮಾತಾಡೋದು ಇದ್ದಾರೆ. ಕಾಂಗ್ರೆಸ್ ಹಿನ್ನೆಲೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮೋಡ ಏನು ಮೈಸೂರು 4,000 ಕೋಟಿ ಏನು 14 ಸೈಟ್ 17 ಸೈಟ್ ಇತ್ತು ತಗೊಂಡಿರುವಂತ ಅವರ ಶ್ರೀಮಂತಿಯರು ಇವತ್ತು ನಮ್ಮ ತಪ್ಪಾಡಿ ಅಂತ ಒಪ್ಕೊಂಡು ಇವತ್ತು ವಾಪಸ್ಸನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರಾಜ್ಯಕ್ಕೆ ಇವತ್ತು ಗೊತ್ತಾಯ್ತು ಮುಖ್ಯಮಂತ್ರಿ ನಿಜವಾಗೂ ಕಳ್ಳ, ಅವ್ರ ಮಿಸ್ಸಸ್ಸು ಮಾಡಿರುವಂತ ತಪ್ಪನ್ನ ಇವತ್ತು ಈ ರಾಜ್ಯಕ್ಕೆ ಅರಿವಾಗಿದೆ ಅಂತ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ದಿನ ಏನು ಒಂದು ಕಾಂಗ್ರೆಸ್ ವಿರುದ್ಧ ಮತ್ತೆ ಚಂದ್ರಶೇಖರ್ ವಿರುದ್ಧ ನಾವು ಇವಾಗಲೇ ತಾಯಂದಾರಿಗೆ ಒಂದು ಮೆರವಣಿಗೆಯನ್ನ ಇವತ್ತು ಪತ್ರಿಕರ ಮುಂದೆ ನಮ್ಮ ಪತ್ರಿಕರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಬಹಳ ನಮಗೆ ಸಹಕಾರವನ್ನು ಕೊಡ್ತಾರೆ. ನಮ್ಮ ಕೋವಿಡ್ ಡಿಪಾರ್ಟ್ಮೆಂಟ್ ಸಹಕಾರವನ್ನು ಕೊಡ್ತಾರೆ. ಇಲ್ಲಿರತಕ್ಕಂಥ IPS ಈ ರಾಜ್ಯಕ್ಕೆ ಗೊತ್ತಿದೆ, ಅವರು ಮಾತಾಡಬಾರ್ದಾಗಿಂತ ಈ ರಾಜ್ಯದ ಮುಖ್ಯ DGP ಕೂಡ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇದು ಮಾತಾಡಕ್ಕೆ ಎಲ್ಲ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿಕ್ಕೆ ಅಂತ ಹೇಳ್ತಾ ಇವೆಲ್ಲರ ಮುಂದೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಅಂತಕ್ಕಂಥದ್ದು ಈ ಚಂದ್ರಶೇಖರ್ ಮೂಲಕ ಗೊತ್ತಾಗ್ತದೆ. ಶ್ರೀ ಚಂದ್ರಶೇಖರ್ ಅವರು ಒಂದು ಪತ್ರವನ್ನ ಬಿಡುಗಡೆ ಮಾಡಿ ಮೊನ್ನೆ ಕುಮಾರಣ್ಣ ಅವರನ್ನ ಅವಹೇಳನ ಮಾಡಿ ಅಂದಿಗೆ ಕುಮಾರಣ್ಣ ಅವರನ್ನ ಹೋಲಿಸಿ ಯಾವುದೋ ನಾಟಕಕಾರರ ಹೆಸರನ್ನ ಅದನ್ನು ಉಪಯೋಗಿಸ್ಕೊಂಡು ಅವರನ್ನ ಅವಹೇಳನ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅವರನ್ನ ಮುಂದಿಟ್ಟುಕೊಂಡು ಕುಮಾರಸ್ವಾಮಿ ಅವರನ್ನ ಅಳಿತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅಂತ ಹೇಳಿದಂತ ಮಾತನಾಡಿ ಕೇಂದ್ರ ಸಚಿವರಾದ ಕುಮಾರಣ್ಣನವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವಂತ ADGP ಚಂದ್ರಶೇಖರ್ ಅವರಿಗೆ ತೊಲಗಲಿ 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 ತೊಲಗಲಿ. 107 ತಪ್ಪನ್ನು ಒಪ್ಪಿಕೊಂಡ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮಾನ್ಯ ಶಾಸಕರು ಮೇಲ್ಗಡೆ ನಿಂತ್ಕೊಳ್ಳಿ, ಮೆಟ್ಲ ಮೇಲೆ ನಿಂತ್ಕೊಳ್ಳಿ. ಈ ಪ್ರತಿಭಟನೆ ಜಾಗಕ್ಕೆ ತಾವು ಬರೋರು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ. ಅಲ್ಲಿಯವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡಿಕೊಂಡು ತದನಂತರ ಕರ್ನಾಟಕ IPS ಕೇಡರ್ಗಳಲ್ಲಿ ವಿಲೀನಗೊಂಡಿದ್ದಾರೆ. ಚಂದ್ರಶೇಖರ್ ಅವರ ವಿರುದ್ಧ ಹಲವಾರು ಕೋರ್ಟ್ ಪ್ರಕರಣಗಳಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಚಂದ್ರಶೇಖರ್ ಅವರೇ ಆಗಸ್ಟ್ 21ರಂದು ಕರ್ನಾಟಕ ಹೈಕೋರ್ಟ್ ನಲ್ಲಿ ಶ್ರೀಧರ್ ಅವರ ವಿರುದ್ಧ ಕೇಸು ದಾಖಲಿಸಿ ಮಧ್ಯಂತರ ಆದೇಶವನ್ನು ಪಡೆದಿರುತ್ತಾರೆ. ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ಚಂದ್ರಶೇಖರ್ ಅವರನ್ನು ಭಾರತೀಯ ನಾಗರಿಕ ಸೇವೆಯಿಂದ ವಜಾ ಮಾಡುವುದು ಮತ್ತು ಕರ್ನಾಟಕ ರಾಜ್ಯದ ಹೊರಗಡೆ ಕಳಿಸಿ ಕಾನೂನಿನ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಕೋರುತ್ತೇವೆ. ಇಂತಿ ವಿಶ್ವಾಸಗಳು B. ನಾಗರಾಜು, ತಾಲೂಕು JDS ಘಟಕ. ಕೊಡುವ ಹಿಂಗೆ ಹಿಡ್ಕೊಳ್ಳಿ, ಈ ಕಡೆ ಕೊಟ್ಬಿಟ್ಟು ಫೋಟೋ ಕೊಡಿ ದಯವಿಟ್ಟು. ಕ್ಲೀನಾಗಿ ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ ನೋಡಿ, ನೋಡಿ ದಯವಿಟ್ಟು.
ಓಡಿ ಬರಲ್ಲ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಹೇಳ್ಬೇಕು. ಇವತ್ತು ಜಾತ್ಯತೀತ ಜನತಾ ದಳ ಕರ್ನಾಟಕ ಬಿ ನಾಗರಾಜರವರು ಅಧ್ಯಕ್ಷರು ಒಂದು ಮನವಿಯನ್ನ ನಮಗೆ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದ್ದೀರಿ. ಇದನ್ನ ಈ ಕೂಡಲೇ ನಾನು ಈ ಮನವಿಯನ್ನ ತಮ್ಮ ಮನವಿಯನ್ನ ನಾನು ಜಿಲ್ಲಾಧಿಕಾರಿಗೆ ಹಾಗೆ ರಾಜ್ಯಪಾಲರಿಗೆ ಸಲ್ಲಿಸಿ ತಮಗೊಂದು ಪ್ರತಿಯನ್ನ ನಾನು ಕೊಡ್ತೀನಿ ಅಂತ ಮಾತನಾಡ್ತೀನಿ. ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.